ಭಗವಾನ್ ಮಹಾವೀರರ ಆದರ್ಶ ತತ್ವಗಳನ್ನು ಈಗಿನ ಮಕ್ಕಳಿಗೆ ತಿಳಿ ಹೇಳೋಣ. ನ್ಯಾಯವಾದಿ ಕಲ್ಲಪ್ಪ ವಣಜೋಳ. ಭಗವಾನ್ ಮಹಾವೀರರು ಜಯಂತಿಗೆ ಅಷ್ಟೇ ಸೀಮಿತವಾಗಿರಬಾರದು. ಅವರ ಆದರ್ಶ ತತ್ವಗಳನ್ನು ಮಕ್ಕಳಿಗೆ ತಿಳಿ ಹೇಳಿದಾಗ ಮಾತ್ರ ಅವರ ಜಯಂತಿಯನ್ನು ಆಚರಿಸಿದಂತಾಗುತ್ತದೆ ಎಂದು ಜೈನ ಸಮುದಾಯದ ಮುಖಂಡರು ಹಾಗೂ ಅಥಣಿಯ ಖ್ಯಾತ ನ್ಯಾಯವಾದಿಗಳಾದ ಕಲ್ಲಪ್ಪ ವಣಜೋಳ ಹೇಳಿದರು. ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದ ಜೈನ ಬಡಾವಣೆಯ ಬಸ್ತಿಯಿಂದ ಭಗವಾನ್ ಶ್ರೀ 1008 ಮಹಾವೀರ ತೀರ್ಥಂಕರರ 2623ನೆಯ ಜನ್ಮ ಕಲ್ಯಾಣ ಮಹೋತ್ಸವ ಮತ್ತು 24ನೇ ತೀರ್ಥಂಕರ ಮತ್ತು ಜೈನ ಧರ್ಮದ ಸಂಸ್ಥಾಪಕ ಭಗವಾನ್ ಮಹಾವೀರರ ಜನ್ಮ ವಾರ್ಷಿಕೋತ್ಸವದ ನೆನಪಿಗಾಗಿ ಪ್ರಪಂಚದಾದ್ಯಂತ ಜೈನರು ಮಹಾವೀರ ನಿಮಿತ್ತವಾಗಿ ಅಥಣಿ ಜೈನ ಬಡಾವಣೆಯಿಂದ ಎಂಜಿ ಮಾರ್ಕೆಟ್, ಅಂಬೇಡ್ಕರ್ ಸರ್ಕಲ್, ಶಿವಯೋಗಿ ಸರ್ಕಲ್ ಹಾಗೂ ಭಾಜಿ ಮಾರ್ಕೆಟ್ನಿಂದ ಭವ್ಯ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಭಗವಾನ್ ಮಹಾವೀರರು ತಮ್ಮ ಜೀವನವನ್ನ ಅಹಿಂಸೆ, ಸತ್ಯ, ಕಳ್ಳತನ ಮಾಡದಿರುವಿಕೆ, ಪರಿಶುದ್ಧತೆ ಮತ್ತು ಬಾಂಧವ್ಯದ ಬೋಧನೆಗಳನ್ನು ಮನುಕುಲಕ್ಕೆ ಸರ್ವಾಧಾರ ಜೊತೆಗೆ ಮಹಾವೀರ ಜಯಂತಿ ಜೈನ ಸಮುದಾಯಕ್ಕೆ ಅತ್ಯಂತ ಮಂಗಳಕರವಾದ ಹಬ್ಬಗಳಲ್ಲಿ ಒಂದಾಗಿದೆ. ಇದು ಜೈನ ಧರ್ಮದ 24ನೆಯ ಮತ್ತು ಕೊನೆಯ ತೀರ್ಥಂಕರ ಜನ್ಮ ವಾರ್ಷಿಕೋತ್ಸವವನ್ನು ಸೂಚಿಸುತ್ತದೆ. ಜೈನ ಧರ್ಮವು ಪ್ರಪಂಚದ ಶಾಂತಿ ಮತ್ತು ಸಾಮರಸ್ಯವನ್ನು ಸಾಧಿಸಲು ಹೆಚ್ಚಿನ ಒತ್ತು ನೀಡುತ್ತದೆ. ಅದು ಜೀವಿಗಳಿಗೆ ಸ್ವಲ್ಪವೂ ಹಾನಿಯಾಗುವುದಿಲ್ಲ ಹಾಗೂ ಭಗವಾನ್ ಮಹಾವೀರರು ತಮ್ಮ ಜೀವನವನ್ನು ಅಹಿಂಸೆ, ಸತ್ಯ, ಕಳ್ಳತನ ಮಾಡದಿರುವಿಕೆ, ಪರಿಶುದ್ಧತೆ ಮತ್ತು ಬಾಂಧವ್ಯದ ಬೋಧನೆಗಳನ್ನು ಮನುಕುಲಕ್ಕೆ ಅರ್ಪಿಸುವುದರ ಜೊತೆಗೆ ಎಲ್ಲ ಜೀವಿಗಳಿಗೂ ಆತ್ಮವಿದೆ, ಆದ್ದರಿಂದ ಪ್ರೀತಿ, ಕರುಣೆ ಮತ್ತು ಗೌರವದಿಂದ ಕಾಣಬೇಕು ಎಂದು ಬೋಧಿಸಿದರು. ಸರಳ, ಶಾಂತಿಯುತ ಮತ್ತು ಸದ್ಗುಣದ ಜೀವನ ನಡೆಸುವ ಮಹತ್ವವನ್ನು ಅವರು ಜಗತ್ತಿಗೆ ಸಾರಿ ಸಾರಿ ಹೇಳಿದ್ದಾರೆ ಎಂದರು. ಜನ್ಮ ಕಲ್ಯಾಣದ ನಿಮಿತ್ತ ದೇಶಾದ್ಯಂತ ಆಚರಿಸುವಂಥ ಎಲ್ಲ ಸಮಾಜದ ಬಂಧುಗಳಿಗೆ ಹಾರ್ದಿಕ ಸ್ವಾಗತವನ್ನು ಕೋರಿಸುತ್ತಾ, ಭಗವಾನ್ ಮಹಾವೀರರ ತತ್ವ ಸಿದ್ಧಾಂತಗಳ ಅಹಿಂಸಾ ಪರಮೋ ಧರ್ಮರನ್ನು ಅನುಸರಿಸುವಂಥ ಜೈನ ಧರ್ಮ ಇವತ್ತು ಮಹಾವೀರ ಜಯಂತಿ ದೇಶಾದ್ಯಂತ ನಾವು ಆಚರಿಸ್ತಾ ಇದ್ದೀವಿ. ಎಲ್ಲ ಜನತೆಗೆ, ಎಲ್ಲ ಸಮಾಜ ಬಂಧುಗಳಿಗೆ ಒಂದು ಒಳ್ಳೆಯ ಸಂದೇಶ, ಮಹಾವೀರನ ಸಂದೇಶ ಎಲ್ಲ ಜಗತ್ತಿಗೆ ಸಾರಲಿ. ಅಹಿಂಸಾ ತತ್ವ ಸಿದ್ಧಾಂತಗಳನ್ನು ನಾವು ಪಾಲಿಸುತ್ತಾ ಜಿನೇದು ಅನ್ನೋವನ್ನು ಹಾಗೆ ಭಗವಾನ್ ಮಹಾವೀರರ ಜನ್ಮ ಕಲ್ಯಾಣ ಮಹೋತ್ಸವ ಇವತ್ತು ಪ್ರಾರಂಭವಾಗಿದೆ. ಆ ಭಗವಾನ್ ಮಹಾವೀರರ ಎಲ್ಲರಿಗೂ ಒಂದು ಒಳ್ಳೆಯ ಆಶೀರ್ವಾದ ಮಾಡಲಿ, ಸಂದೇಶ ಕೊಡಲಿ ಅಂತ ಹೇಳ್ತಾ ಇವತ್ತು ಎಲ್ಲರಿಗೆ ಮತ್ತೊಮ್ಮೆ ಮಹಾವೀರ ಭಗವಾನರ ಸಂದೇಶವನ್ನು ಇವತ್ತಿನ ದಿವಸ ಅಥಣಿಯ ಪಟ್ಟಣದಲ್ಲಿ ಎಲ್ಲ ಜೈನ ಶ್ರಾವಕಿಯರು ಅಥಣಿಯಲ್ಲಿರೋ ಜೈನ ಬಸದಿಯ ಪೇಟೆಯಲ್ಲಿರುವಂಥ ಜೈನ ಬಸದಿಯಿಂದ ಮುಖಾಂತರ ಅಲ್ಲಿ ಮುರುಗೇಂದ್ರ ಬ್ಯಾಂಕಿನಿಂದ, ಅಂಬೇಡ್ಕರ್ ಸರ್ಕಲ್ದಿಂದ ಹಾಗೂ ಹಳ್ಯಾಳ ಸರ್ಕಲ್ದಿಂದ ಹಾಗೂ ಅಥಣಿಯ ಪಾಸಿಕಟ್ಟಿಯಿಂದ ಇಲ್ಲಿ ಕಾಯಿಪಲ್ಯ ಮಾರ್ಕೆಟ್ನಲ್ಲಿರುವಂಥ ಜೈನ ಬಸದಿಗೆ ಒಂದು ಕಾರ್ಯಕ್ರಮ, ಒಂದು ಪೂಜಾ ಕಾರ್ಯಕ್ರಮವನ್ನು ನಾವು ಏರ್ಪಡಿಸಿದ್ದೀವಿ. ಆ ಕಾರ್ಯಕ್ರಮಕ್ಕೆ ಎಲ್ಲ ಜೈನ ಶ್ರಾವಕರು ಆಗಮಿಸಿದ್ದಾರೆ. ಅವರಿಗೆ ಹತ್ಪೂರ್ವಕ ಸ್ವಾಗತವನ್ನು ನಾವು ಕೋರ್ತೇವೆ. ಜೈನ ಸಮುದಾಯದ ಮಹಿಳಾ ಮುಖಂಡರಾದ ಜಯಶ್ರೀ ಕಿನ್ನಿಂಗೆ ಮಾತನಾಡಿ, 30ನೇ ವಯಸ್ಸಿನಲ್ಲಿ ಮಹಾವೀರರು ತಮ್ಮ ಎಲ್ಲ ಲೌಕಿಕ ಆಸ್ತಿಯನ್ನ ತ್ಯಜಿಸಿದರು ಮತ್ತು ಆಧ್ಯಾತ್ಮಿಕ ಜ್ಞಾನವನ್ನ ಹುಡುಕುತ್ತಾ ಅಲೆದಾಡುವ ತಪಸ್ವಿಯಾದರು. ದಂತಕಥೆಯು 12 ವರ್ಷಗಳ ವನವಾಸದಲ್ಲಿ ಕಳೆದ ನಂತರ ಅವರು ಕೇವಲ ಜ್ಞಾನ ಅಥವಾ ಸರ್ವಜ್ಞತೆಯನ್ನು ಪಡೆದರು. ಪ್ರೀತಿ, ಸಂತೋಷ ಮತ್ತು ಸಾಮರಸ್ಯವನ್ನ ಹರಡುವ ಮೂಲಕ ಮಹಾವೀರ ಜಯಂತಿಯನ್ನು ಆಚರಿಸುತ್ತಿದ್ದೇವೆ ಎಂದರು. ಮಾಜಿ ಉಪಮುಖ್ಯಮಂತ್ರಿ ಹಾಗೂ ಅಥಣಿ ಹಾಲಿ ಶಾಸಕರಾದ ಲಕ್ಷ್ಮಣ್ ಸವದಿ ಅವರು ಭಗವಾನ್ ಮಹಾವೀರರ ಮೂರ್ತಿ ಮಾಲಾರ್ಪಣೆ ಮಾಡಿ ಶುಭ ಹಾರೈಸಿದರು. ಇವತ್ತು ನಾವು ಭಗವಾನ್ ಮಹಾವೀರರ ಜನ್ಮ ಕಲ್ಯಾಣವನ್ನು 2623ನೇ ಜನ್ಮ ಕಲ್ಯಾಣವನ್ನು ಇವತ್ತು ನಾವು ಆಚರಿಸ್ತಾ ಇದ್ದೇವೆ. ಆದರೆ ಕಲ್ಯಾಣವನ್ನು ಆಚರಿಸ್ತಾ ಇದ್ದೇವೆ, ಆದರೆ ಅವರು ಸಾರಿದ ಸಂದೇಶವನ್ನು ನಾವು ಇವತ್ತು ಜೀವನದಲ್ಲಿ ಅಳವಡಿಸ್ಕೊಳ್ತಾ ಇಲ್ಲ. ಸತ್ಯ, ಅಹಿಂಸೆ, ಶೌರ್ಯ, ಬ್ರಹ್ಮಚರ್ಯ ಇವುಗಳನ್ನು ನಮಗೆ ಬೋಧಿಸಿದಂಥ ಭಗವಾನ್ ಮಹಾವೀರರ ಸಂದೇಶವನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಳೋದಾದರೆ ಇವತ್ತು ಜಗತ್ತಿನಲ್ಲಿ ಅಶಾಂತಿ ಅತಿವಾಗಿದೆ. ಏಕೆಂದರೆ ಹಣ ಗಳಿಸುವುದೇ ಆಗಲಿ,
ಪಾಲಿಸಿ ಭಗವಾನ್ ಮಹಾವೀರರ ಸಂದೇಶವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅಂದರೆ ಮಾನವ ಒಂದು ಉನ್ನತಿಯನ್ನು ಹೊಂತಾನೆ ಸನ್ಮಾರ್ಗಿ ಆಗ್ತಾನೆ ಅಂತ ಹೇಳ್ತಾ ನಂದೆರಡು ಮಾತು. ಇದೇ ಸಮಯದಲ್ಲಿ ಅಶೋಕ್ ಪಡನಾಡ, ರಾಜು ಕರ್ಪೂರ್ ಶೆಟ್ಟಿ, ಚಂದ್ರಕಾಂತ್ ಗೋಮ್ಘಡಿ, ಅಶೋಕ್ ರೊಟ್ಟಿ, ಸಂತೋಷ್ ಬಮ್ಮಣ್ಣವರ್, ಶೀತಲಾ ಪಡನಾಡ, ಗುಂಡು ಇಜಾರೆ, ಲಕ್ಷ್ಮೀಣ ಬಣಜವಾಡ ಮತ್ತು ಶ್ರಾವಕ ಮತ್ತು ಶ್ರಾವಕಿಯರು, ಜೈನ ಸಮುದಾಯದ ಕೆಲ ಮುಖಂಡರು, ಹಿರಿಯರು ಅನೇಕರು ಉಪಸ್ಥಿತರಿದ್ದರು. ಸತೀಶ್ ಕೋಳಿ, ನ್ಯೂಸ್ ಫಾಸ್ಟ್ ಚಿಕ್ಕೋಡಿ.